ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಬತ್ತಿ ಹೋಗಿತ್ತು ಮಲಪ್ರಭಾ ನದಿಗೆ, ಈಗ ಅದಕ್ಕೆ ಜೀವ ಕಳೆ ಬರ್ತಾ ಇದೆ. ನದಿ ತಟದಲ್ಲಿರುವ ಮಾರುತಿ ಮಂದಿರ ಭಾಗಶಃ ಮುಳುಗಡೆಯಾಗಿದೆ. ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿದೆ ಈ ದೇವಸ್ಥಾನ. ಮಾರುತಿ ದೇವರ ಮೂರ್ತಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಶ್ರೀರಾಮ ಸೀತಾ ಲಕ್ಷ್ಮಣರ ಮೂರ್ತಿಯನ್ನು ಅದು ಕೂಡ ಮುಳುಗಡೆಯಾಗಿದೆ. ಮಾರುತಿ ಮಂದಿರ ಮುಂಭಾಗದಲ್ಲಿದೆ ಶಿವನ ದೇಗುಲ, ಅದು ಕೂಡ ಜಲಾವೃತ ಆಗಿದೆ. ಅಪಾಯದ ಮಟ್ಟವನ್ನೂ ಮೀರಿ ಹರಿತಾ ಇದೆ ಮಲಪ್ರಭಾ ನದಿ. ಇವಾಗ ಉಕ್ಕಿ ಹರಿತಾ ಇದೆ ಮಲಪ್ರಭಾ. ಹಾಗಾಗಿ ನದಿಗಿಳಿಬೇಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ನದಿ ಪಾತ್ರದ ಜನರಿಗೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನದಿ ಪಾತ್ರದಲ್ಲಿರುವಂಥ ಜನರು ಅಥವಾ ತಮ್ಮ ಜಮೀನಲ್ಲಿ ನದಿ ಅಕ್ಕಪಕ್ಕದಲ್ಲಿರುವಂಥ ಜಮೀನಲ್ಲಿ ಮನೆಯೇನಾದರೂ ಕಟ್ಕೊಂಡಿದ್ರೆ ದಯವಿಟ್ಟು ಸ್ವಲ್ಪ ದಿನದ ಮಟ್ಟಿಗೆ ಸ್ಥಳಾಂತರವಾಗಿ ಎನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆಂದರೆ ಘಟಪ್ರಭಾ ನದಿ ನೋಡ್ತಾ ಇದ್ದೀರಿ ನೀವು, ಅಪಾಯದ ಮಟ್ಟವನ್ನೂ ಮೀರಿ ಹರಿತಾ ಇದೆ. ಹಾಗಾಗಿ ಹುಚ್ಚು ಸಾಹಸ ಮಾಡೋದಕ್ಕಂತನೋ ಅಥವಾ ಈಜೊಡೆಯೋದಕ್ಕೆ ಅಂತನೋ ಹೋಗಬೇಡಿ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ರಭಸವಾಗಿ ಹರಿತಾ ಇದೆ ನೋಡಿ ನೀರು. ಅಲ್ಲೊಂದು ಸೇತುವೆ ಇತ್ತು, ಅದ್ರ ಮೇಲೂ ಕೂಡ ಹರಿತಾ ಇದೆ. ಅಂದರೆ ಅಪಾಯದ ಮಟ್ಟವನ್ನೂ ಮೀರಿ ಹರಿತಾ ಇದೆ ಅಂತ. ಹಾಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಕೊಡೋದ್ರ ಜೊತೆಗೆ ನದಿಗೆ ದಯವಿಟ್ಟು ಯಾರು ಇಳಿಯಕ್ಕೆ ಹೋಗಬೇಡಿ, ನಿಮ್ಮ ಹುಚ್ಚು ಸಾಹಸವನ್ನು ಇಲ್ಲಿ ಪ್ರದರ್ಶನ ಮಾಡೋಕ್ಕೆ ಹೋಗಬೇಡಿ ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಜಿಲ್ಲಾಡಳಿತದ ಕಥೆಯಲ್ಲಿ.